ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಕೆಲವೊಂದು ಫಲಾನುಭವಿಗಳು ಒಂದೇ ಸಲ 4,000 ಹಣ ಬರುತ್ತಾ ಅಂತ ಇಲ್ಲಿ ಕೇಳ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು. ಸೊ ಸದ್ಯಕ್ಕೆ 2,000 ಹಣವನ್ನ ಕೊಟ್ಟರೆ ಸಾಕಾಗಿದೆ. ಇನ್ನು 4,000 ಹಣವನ್ನ ಎಲ್ಲಿ ಕೊಡ್ತಾರೆ ಅಲ್ವಾ? ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋಗಳಲ್ಲಿ. ನೆಕ್ಸ್ಟ್ ಇನ್ನು ಕೆಲವೊಂದು ಫಲಾನುಭವಿಗಳು ಮೆಸೇಜ್ ಅನ್ನ ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅನ್ನ ಚೆಕ್ ಮಾಡಿದಾಗ ಅತಿ ಹೆಚ್ಚು ಫಲಾನುಭವಿಗಳು ನಮಗೆ 21ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಕಮೆಂಟ್ ಅನ್ನ ಮಾಡಿದೀರಾ. ಇನ್ನ ಕೆಲವೊಬ್ರು ಏನ್ ಮಾಡಿದಾರೆ 19ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಬನ್ನಿ ಇದ್ರ ಬಗ್ಗೆ ಅತಿ ಹೆಚ್ಚು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ 4,000 ಹಣ ಒಟ್ಟಿಗೆ ಹಾಕ್ತಾರಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತೀನಿ. ಸೊ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಇಲ್ಲಿ ಮೊದಲನೇದಾಗಿ ಕೆಲವೊಂದು ಫಲಾನುಭವಿಗಳು 19ನೇ ಕಂತಿನ ಹಣನೇ ಬಂದಿಲ್ಲ, 20 ಕಂತಿನ ಹಣನೇ ಬಂದಿಲ್ಲ, ಸೊ 21ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಏನ್ ಹೇಳ್ತಿದಿರಲ್ವಾ? ಸೊ ಅವ್ರಿಗೆ ನಾನು ಮೊದಲು ಲಾಸ್ಟ್ ವಿಡಿಯೋಗಳಲ್ಲಿ ಎಲ್ಲ ತಿಳಿಸ್ಕೊಟ್ಬಿಟ್ಟಿದ್ದೀನಿ. ಸೊ 2 ಅಥವಾ 2ಕ್ಕಿಂತ ಜಾಸ್ತಿ ಕಂತಿನ ಹಣ ಪೆಂಡಿಂಗ್ ಉಳ್ಕೊಂತು ಅಂತ ಅಂದ್ರೆ ನೀವು ಒಂದ್ಸಲ ಹೋಗ್ಬಿಟ್ಟು ನಿಮ್ಮ ಸ್ಟೇಟಸ್ ಗಳನ್ನ ಚೆಕ್ ಮಾಡಿಸಿ. ಸೊ ಏನ್ ಕಾರಣಕ್ಕಾಗಿ ಬಂದಿಲ್ಲ ಅಂತ. ಇಲ್ಲಿ ಕೆಲವೊಂದ್ಸಲ ನಿಮ್ಮ ಸ್ಟೇಟಸ್ ಅಲ್ಲಿ ನಿಮ್ಮ ಒಂದು ಕಾರ್ಡ್ ಗಳೇನಾದ್ರೂ ನೀವು ತಿದ್ದುಪಡಿ ಏನಾದ್ರು ಮಾಡಿಸ್ಬಿಟ್ಟಿರ್ತೀರಾ ಅಲ್ವಾ? ಸೊ ಅಂತ ಟೈಮಲ್ಲಿ ಏನಾಗ್ಬಿಡುತ್ತೆ, ಕೆಲವೊಬ್ಬರಿಗೆ ಸ್ಟ್ರಕ್ ಆಗ್ಬಿಡುತ್ತೆ. ಅಂತಂದ್ರೆ 2-3 ತಿಂಗಳು ಅವರು ಮತ್ತೆ ಅದನ್ನೆಲ್ಲ ವೆರಿಫೈ ಮಾಡ್ಬಿಟ್ಟು ಸೊ ನಿಮ್ಮ ಕಾರ್ಡ್ ಅನ್ನ ಸರಿಪಡಿಸೋರ್ಗೂ ಕೂಡ ನಿಮ್ಗೆ ಹಣ ಬಂದು ಜಮಾ ಆಗೋದಿಲ್ಲ. ಇನ್ನ ಕೆಲವೊಂದ್ಸಲ ಏನಾಗಿರುತ್ತೆ ಅಂತ ಅಂದ್ರೆ ಸರ್ಕಾರನೇ ನಿಮ್ ಖಾತೆಗಳಿಗೆ ಹಣ ಹಾಕಿರೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ಲಾಸ್ಟ್ ಟೈಮ್ ಎಷ್ಟೊಂದ್ಸಲ ಇದೇ ರೀತಿ ಆಗ್ಬಿಟ್ಟಿದೆ. ಸೊ 2-3 ಕಂತುಗಳ ಹಣವನ್ನ ಸರ್ಕಾರನೇ ಕೆಲವೊಂದು ಫಲಾನುಭವಿಗಳಿಗೆ ಜಮಾ ಮಾಡಿರ್ಲಿಲ್ಲ. ಸೊ ಆ ರೀತಿ ಆದ್ರೂ ಆಗ್ಬೋದು. ಅಕಸ್ಮಾತ್ ನಿಮ್ದೇ ಏನಾದ್ರೂ ಪ್ರಾಬ್ಲಮ್ ಆದ್ರೂ ಕೂಡ ಆಗ್ಬೋದು. ಯಾವುದೇ ಪ್ರಾಬ್ಲಮ್ ಆಗ್ಲಿ ಸೊ ನೀವು ಒಂದ್ಸಲ ನಿಮ್ಮ ಸ್ಟೇಟಸ್ ಗಳನ್ನ ಚೆಕ್ ಮಾಡಿಸ್ಕೊಳ್ಳಿ. ಸೊ ಅದೇ ರೀತಿ ಮಾಡೋದ್ರಿಂದ ಏನ್ ಪ್ರಾಬ್ಲಮ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಆ ರೀತಿ ಅಲ್ಲೂ ಕೂಡ ಸಾಲ್ವ್ ಆಗ್ಲಿಲ್ಲ ಅಂತ ಅಂದ್ರೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಅಂತ ಅಂದ್ರೆ ತಾಲೂಕು, ನಿಮ್ಮ ತಾಲೂಕು ಯಾವ್ದಿರುತ್ತೆ ಅಲ್ವಾ? ಸೊ ಅಲ್ಲಿಗೆ ಹೋಗ್ಬಿಟ್ಟು ನೀವು ವಿಚಾರಿಸಿದ್ರೆ ಏನಕ್ಕೆ ಹಣ ಬಂದಿಲ್ಲ ಅನ್ನೋದು ಅಲ್ಲಿ ಕ್ಲಾರಿಟಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ಕೆಲವೊಬ್ರು ಹೇಳ್ತೀರಾ ಸೊ ಅಲ್ಲೋದ್ರೂ ಕೂಡ ಯಾವುದೇ ರೀತಿಯಾದಂತಹ ಸೊಲ್ಯೂಷನ್ ಸಿಗೋದಿಲ್ಲ ಅಂತ. ಅಲ್ಲಿ ಹೋಗಿ ನೀವು ಒಂದ್ ಮಾತು ಈ ರೀತಿ ಬರ್ತಿಲ್ಲ ಅಂತ ಅಂದಾಗ ಏನೋ ಪ್ರಾಬ್ಲಮ್ ಆಗಿದೆ ಬಂದ್ಬಿಡುತ್ತೆ ಬಿಡಿ ಅಂತ ತಕ್ಷಣ ಸಮಾಧಾನ ಆಗಿ ನೀವು ರಿಟರ್ನ್ ಬರ್ಕೂಡ್ದು. ಸೊ ಏನ್ ಕಾರಣಕ್ಕಾಗಿ ಇಲ್ಲಿ ಬರ್ತಾ ಇಲ್ಲ, ಸೊ ನಾವು ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ನಮಗೆ ಹೇಳಿ ಅಂತ ನೀವು ಪಟ್ಟಿಡ್ದು ಕುತ್ಕೊಂಡು ಅಲ್ಲಿ ಎಲ್ಲಾನು ಕೂಡ ವಿಚಾರಿಸಿದ್ರೆ ಮಾತ್ರ ನಿಮ್ಗೆ ಸಿಗುವಂತದ್ದು. ಸೊ ಗವರ್ಮೆಂಟ್ ಆಫೀಸರ್ ಗಳನ್ನ ನೋಡಿರ್ತೀರಾ, ಕೆಲವೊಬ್ರು ಸಾಲ್ವ್ ಮಾಡಿ ಕೊಟ್ಬಿಡ್ತಾರೆ ಬೇಗನೆ. ಇನ್ನ ಕೆಲವೊಬ್ರು ಇರ್ತಾರೆ ಅಲ್ವಾ? ಸೊ ಅವರು ಯಾವ್ದನ್ನು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಹೌದಾ, ಸೊ ನೋಡೋಣ ಬಿಡಿ, ನೆಕ್ಸ್ಟ್ ಚೆಕ್ ಮಾಡಿ ಹೇಳ್ಬಿಡ್ತೀವಿ ಅಂತ ಏನ್ ಮಾಡ್ತಾರೆ, ಅಲ್ಲೇನೆ ಆ ರೀತಿ ಹೇಳ್ಬಿಟ್ಟು ಕಳಿಸ್ಬಿಡ್ತಾರೆ. ಸೊ ಹಾಗಾಗಿ ನಿಮಗೆ ಕ್ಲಾರಿಟಿ ಸಿಗಬೇಕು, ಸೊ ನಿಮ್ಮ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗಬೇಕು ಅಂತ ಅಂದ್ರೆ ನೀವು ಕರೆಕ್ಟ್ ಆಗಿ ವಿಚಾರಿಸಿಕೊಂಡು ಬರ್ಬೇಕಾಗುತ್ತೆ. ಸೊ ಇದನ್ನ ತಿಳ್ಕೊಳ್ಳಿ. ಇನ್ನ ಕೆಲವೊಂದ್ಸಲ ಸರ್ಕಾರನೇ ಹಣ ಬಿಡುಗಡೆ ಮಾಡಿಲ್ಲ ಅಂತಂದ್ರೆ ಏನು ಮಾಡೋದಕ್ಕಾಗೋದಿಲ್ಲ. ಇವಾಗ ಆಲ್ರೆಡಿ 21ನೇ ಕಂತಿನ ಹಣ ಬಂದಿಲ್ಲ ಅಂತ ಎಷ್ಟೊಂದು ಫಲಾನುಭವಿಗಳು ತಿಳಿಸ್ತಾನೆ ಇದ್ದೀರಾ. ಸೊ ನೀವಲ್ಲೇ ದಸರಾ ಹಬ್ಬಕ್ಕೆ 4,000 ಹಣ ಬರುತ್ತೆ ಅಂತ ಹೇಳ್ತಾ ಇದ್ರೆ ಎಲ್ಲಾ ಕಡೆ ನ್ಯೂಸ್ ವೈರಲ್ ಆಗ್ತಾ ಇದೆ. ನಮ್ಗೆ ಇನ್ನು 21ನೇ ಕಂತಿನ ಹಣನೇ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಅಂತವ್ರಿಗೆ ಹೇಳೋದಾದ್ರೆ ಸರ್ಕಾರ ನಿಮಗೆ ಹಣನೇ ಬಿಡುಗಡೆ ಮಾಡಿಲ್ಲ ಅಂತಾನೆ ಹೇಳ್ಬೋದು. ಒಂದ್ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ರೆ ಸರ್ಕಾರ ನಿಮ್ಗೆ ಹಣ ಬಿಡುಗಡೆ ಮಾಡಿಲ್ಲ ಅನ್ನೋದು ಕ್ಲಾರಿಟಿ ಸಿಗುತ್ತೆ. ಸೊ ನಿಮ್ಗೆ ಗೊತ್ತಾಗೋಗ್ಬಿಡುತ್ತೆ. ಸೊ ಹಣ ಬಿಡುಗಡೆ ಮಾಡಿದ್ರೆ ನಿಮ್ಗೆ ಬಂದೇ ಬರುತ್ತೆ ಅಲ್ವಾ? ಸೊ ಕೆಲವೊಂದು ಫಲಾನುಭವಿಗಳು ರಿಸೀವ್ ಮಾಡ್ಕೊಂಡಿದ್ದಾರೆ, ಇನ್ನ ಕೆಲವೊಂದು ಫಲಾನುಭವಿಗಳಿಗೆ ಹಣನೇ ಬಿಡುಗಡೆ ಮಾಡಿಲ್ಲ. ಅವರು ಕೇವಲ ಒಂದ್ ಕಂತಿನ ಹಣ ಬಂದಿಲ್ಲ ನಿಮಗೆ ಅಂತ ಅನ್ನೋದಾದ್ರೆ, ಜಾಸ್ತಿ ಪೆಂಡಿಂಗ್ ಉಳ್ಕೊಂಡಿದೆ ಅಂದ್ರೆ ನಾನು ಹೇಳಿರೋ ರೀತಿ ಮಾಡಿ. ಇನ್ನದೇ ನೆಕ್ಸ್ಟ್ ನಮ್ಮ ಫಲಾನುಭವಿಗಳು ಕೇಳ್ತಾನೆ ಇದ್ದೀರಾ. ಸೊ ಎಲ್ಲಾ ಕಡೆ ನ್ಯೂಸ್ ವೈರಲ್ ಆಗ್ತಾ ಇದೆ 4,000 ಹಣವನ್ನ ಒಟ್ಟಿಗೆ ಕೊಡ್ತಾರಂತೆ ಅಂತ. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಹೇಳ್ಬಿಟ್ಟು ಆಲ್ರೆಡಿ 5ರಿಂದ 6 ದಿನನೇ ಆಗೋಗ್ಬಿಡ್ತು. ಸೊ ಎಲ್ಲಿ ಹಣ ಬಿಡುಗಡೆ ಆಯ್ತು? ಹಣ ಬಿಡುಗಡೆ ಆಗಿಲ್ಲ. ನೆಕ್ಸ್ಟ್ 4,000 ಹಣವನ್ನ ಒಟ್ಟಿಗೆ ಕೊಟ್ಬಿಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಇಲ್ಲೂ ಕೊಡ್ಲಿಲ್ಲ. ನೆಕ್ಸ್ಟ್ ಇವಾಗ ಬರುವಂತಹ ಹಬ್ಬದಲ್ಲೂ ಕೊಡ್ತಾರೆ ಅನ್ನೋ ಗ್ಯಾರಂಟಿನೇ ಇಲ್ಲ. ಫಲಾನುಭವಿಗಳಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಇವ್ರು ಆಡೋ ಮಾತುಗಳನ್ನ ಯಾವ್ದನ್ನು ಕೂಡ ನಂಬೋದಕ್ಕೆ ಆಗ್ತಾನೆ ಇಲ್ಲ. ಸೊ ಅಷ್ಟು ಮೋಸ ಮಾಡ್ತಾ ಇದಾರೆ ಒಂಥರ ಜನಕ್ಕೆ ಅಂತಾನೆ ಹೇಳ್ಬೋದು. ಸೊ ನಮ್ಮ ವಿಡಿಯೋ ಮುಖಾಂತರ ಕೇಳ್ಕೊಳ್ಳೋದಷ್ಟೇ. ಏನಂತ ಅಂದ್ರೆ ಇವಾಗ ತಮ್ಮ ಒಂದು ಸಂಸಾರದ ಖರ್ಚು ವೆಚ್ಚಕ್ಕಾಗಿರ್ಬೋದು, ಸೊ ಯಾವುದೇ ಒಂದು ಖರ್ಚಿಗಾಗಿರ್ಬೋದು ಹಣವನ್ನ ಸದುಪಯೋಗ ಪಡಿಸ್ಕೊಳ್ತಾ ಇದ್ರು. ಸೊ ಇವಾಗ ಏನ್ ಕರೆಕ್ಟ್ ಆಗಿ ಕೊಡ್ಕೊಳ್ತಾ ಬಂದ್ರು, ಒಂದ್ 2 ತಿಂಗಳ ತಡ ಆದ್ರೂ ಕೂಡ ಹಾಕೊಳ್ತಾ ಬರ್ತಾ ಇದ್ರು ಮುಂಚೆ ಎಲ್ಲ ಹಣವನ್ನ. ಸೊ ಇವಾಗ ಏನಾಗಿದೆ ಅಂತ ಅಂದ್ರೆ 4-5 ತಿಂಗಳಾದ್ರೂ ಕೂಡ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ. ಸೊ ಎಲ್ರಿಗೂ ಬರ್ತಿರುವಂತಹ ಕಾಮನ್ ಡೌಟ್ ಅಂತ ಅಂದ್ರೆ ಈ ಒಂದು ಯೋಜನೆಯನ್ನ ನಿಲ್ಲಿಸ್ಬಿಡ್ತಾರೆ, ಸೊ ಜನಗಳಿಗೆ ಮೋಸ ಮಾಡ್ತಾರೆ ಅಂತ. ಆಲ್ರೆಡಿ 2 ಕಂತಿನ ಹಣಕ್ಕೆ ನಮಗೆ ಪರಿಣಾಮವನ್ನ ಹಾಕ್ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಡ್ತಾ ಇಲ್ಲ. ಸೊ ಅದ್ರ ಬಗ್ಗೆ ಮಾತು ಕೂಡ ಆಡ್ತಾ ಇಲ್ಲ. ಇವಾಗ ಬಿಡುಗಡೆ ಮಾಡುವಂತಹ ಹಣದ ಬಗ್ಗೆನೂ ಕೂಡ ಯಾವುದೇ ರೀತಿಯಂತಹ ಮಾಹಿತಿಯನ್ನ ಕೊಡ್ತಾ ಇಲ್ಲ. ಸೊ ಬಂದ್ರು ಇವಾಗ ಇನ್ನೊಂದು ವೀಕಲ್ ಬಿಡುಗಡೆ ಮಾಡ್ತೀವಿ ಅಂತ ಒಂದು 5-6 ದಿನದಿಂದ ಹೇಳ್ಬಿಟ್ರು. ಸೊ ಈ ವೀಕಲ್ ಹಣ ಬಿಡುಗಡೆ ಆಗ್ಲಿಲ್ಲ. ನೆಕ್ಸ್ಟ್ ದಸರಾ ಹಬ್ಬಕ್ಕೆ ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದು 4,000 ಅಂತ ಹೇಳ್ತಾ ಇದ್ದಾರೆ. 4,000 ಯಾವುದೇ ಕಾರಣಕ್ಕೂ ಕೂಡ ಕೊಡೋದಿಲ್ಲ ಕಣ್ರಿ. ಕೊಟ್ರೆ 2,000 ಹಣವನ್ನ ಬಿಡುಗಡೆ ಮಾಡ್ತಾರೆ ಅಷ್ಟೇ. ಇನ್ನ ಈಗ ಇದೇ ರೀತಿ ಮುಂದಕ್ಕೆ ತೊಳ್ಕೊಂಡು ಏನ್ ಮಾಡ್ತಾರೆ, ಇವಾಗ 5ರಿಂದ 6 ಕಂತುಗಳನ್ನ ಹಣವನ್ನ ಪೆಂಡಿಂಗ್ ಉಳಿಸ್ಕೊಂಡು ಮುಂದೂಡ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬೋದು. ಸೊ ನೋಡೋಣ, ಬಿಡುಗಡೆ ಮಾಡಿದ್ರೆ ಎಲ್ರಿಗೂ ಕೂಡ ಖುಷಿ. ಸೊ ಇದ್ರ ಬಗ್ಗೆ ಏನ್ ಅನ್ಸುತ್ತೆ, ಈ ಮೇನ್ ಬಂದ್ಬಿಟ್ಟು ಈ ಒಂದು ಸರ್ಕಾರದ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಸದ್ಯಕ್ಕೆ 4,000 ಹಣವನ್ನ ಒಟ್ಟಿಗೆ ಹಾಕೋದು ಡೌಟ್ ಅಂತ ನನ್ನ ಪ್ರಕಾರ ಹೇಳ್ತಿರುವಂತದ್ದು. ಯಾಕೆಂತಂದ್ರೆ ಇಷ್ಟು ದಿನ ನಾವು ನೋಡ್ಕೊಂಡು ಬಂದಿರೋ ಪ್ರಕಾರ ಹಾಗೇನೆ ಅನ್ನಿಸ್ತಾ ಇರೋದು. ಸೊ ನೋಡೋಣ, ಬಿಡುಗಡೆ ಮಾಡಿದ್ರೆ ಖುಷಿನೇ, ಬಿಡುಗಡೆ ಮಾಡ್ಲಿಲ್ಲ ಅಂತ ಅಂದ್ರೆ ಎಲ್ಲರೂ ಕೂಡ ಬೇಸರವನ್ನು ವ್ಯಕ್ತಪಡಿಸೋದು ಸಹಜ ಅಂತಾನೆ ಹೇಳ್ಬೋದು. ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬಾಯ್.